Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಎಸ್, ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲಿದೆ ಅಂತ. ಸೊ ಎಸ್, 100% ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 5 ಏನು ಹೇಳ್ತಾರೆ, ಎನರ್ಜಿ ಬೂಸ್ಟಿಂಗ್, ಇನ್ಸ್ಟೆಂಟಾಗಿ ಎನರ್ಜಿ ಬೂಸ್ಟ್ ಮಾಡುವಂಥದ್ದು. ಸೊ ಯೂಶ್ವಲಿ ನಮಗೆಲ್ಲನೂ ಕೆಲಸ ಟೈಮಲ್ಲೆಲ್ಲನೂ ಅಟ್ 11 o'clock 11:30 12 ಆದಂಗೆಲ್ಲನೂ ನಮ್ಮ ಎನರ್ಜಿ ಎಲ್ಲ ಫುಲ್ ಡೌನ್ ಆಗೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಮ್ಮ ಎನರ್ಜಿನ ನಾವು ಹೇಗೆ ಬೂಸ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ವಲ್ಪ ಒಂದು ನನಗೆ ಗೊತ್ತಿರೋ ಪ್ರಕಾರ, ಸೊ ನಾನೇನು ಟಿಪ್ನ ಎಲ್ಲ ನಾನು ಯೂಸ್ ಮಾಡ್ತೀನಿ ಅನ್ನೋದು ಸೊ ನಿಮ್ಮ ಹತ್ರನೂ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ, ಸರಿನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ವೀಡಿಯೋಸ್ನ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಇವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಯೂಶ್ವಲಿ ನಾವು ಬೆಳಗ್ಗೆ ಬೇಗ ಎದ್ದೊಳ್ದಾಗ ಲೈಕ್ 11-11:30 ಇಷ್ಟು ಈ ಟೈಮಲ್ಲೆಲ್ಲ ನಮಗೆ ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಊಟ ಮಾಡಿದ ತಕ್ಷಣ ಇನ್ನೂ ಇದ್ದಿದ್ದು ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ. ಸೊ ಆವಾಗ ನಮಗೆ ಲೈಕ್ ಕೆಲಸ ಮಾಡಬೇಕಾಗಿರುತ್ತೆ, ನಮಗೆ ಎಲ್ಲ ಟಯರ್ಡ್ ಅನಿಸ್ತಿರುತ್ತೆ. ಸೊ ಆವಾಗ ಈ ಮೆಥಡ್ನ ನಾನೆಲ್ಲ ಏನು ನಿಮಗೆ ತೋರಿಸಿದ್ನೋ ಒಂದು ಮೆಥಡ್ನ ಫಾಲೋ ಮಾಡಿ 100% ಇಂಪ್ಲಿಮೆಂಟ್ ಮಾಡಿ 100% ನಿಮಗೆಲ್ಲ ಯೂಸ್ ಆಗುತ್ತೆ, ಓಕೆನಾ? ಸೊ ಹಾಗೆ ಇವತ್ತಿನ ಫಸ್ಟ್ ಎನರ್ಜಿ ಬೂಸ್ಟಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಏನು ಅಂತಂದರೆ ಫಸ್ಟ್ ಒನ್ ಚಿಕ್ಕೀಸ್. ಸೊ ಈ ಚಿಕ್ಕೀಸು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ? 100% ಇದನ್ನಂತೂ ಟ್ರೈ ಮಾಡಲೇಬೇಕು ನೀವು. ಎಸ್, ಅಫ್ಕೋರ್ಸ್ ಇಟ್ಸ್ ವೆರಿ ಗುಡ್, ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಇಟ್ಸ್ ಜಾಗ್ರಿ ಇರುತ್ತೆ, ಬೆಲ್ಲ ಇರುತ್ತೆ, ಅದರಲ್ಲಿ ಶುಗರ್ ಕಂಟೆಂಟ್ ಇರೋದಿಲ್ಲ. ಆ್ಯಂಡ್ ಪೀನಟ್ಸ್, ಅದು ನಮ್ಮ ಬಾಡಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಹೇಳ್ತಾರೆ 1 ಹಿಡಿಯಷ್ಟು ನಾವು ಪೀನಟ್ಸ್ನ ತಿನ್ನಬೇಕಂತೆ, ಅದು ನಮಗೆ ಪ್ರೋಟೀನ್ ಕೊಡುತ್ತಂತೆ 1 ಡೇಗೆ. ಎಸ್, ಅಫ್ಕೋರ್ಸ್ ಇಟ್ ಇಸ್ ಟ್ರೂ. ಸೊ ಚಿಕ್ಕೀಸ್ನ ತಿನ್ನಿ, ಚಿಕ್ಕದಾಗಿರುತ್ತಲ್ಲ, ಸ್ಮ್ಯಾಶ್ ಆಗಿರುತ್ತಲ್ಲ, ಅದು ತಿಂದಿದ್ರು ಪರವಾಗಿಲ್ಲ, ಅಥವಾ ಇನ್ನೊಂದು ಚಿಕ್ಕಿ ಬರುತ್ತಲ್ಲ ಅದು ತಿಂದರೂ ಪರವಾಗಿಲ್ಲ. ನಂಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ. ಇನ್ನೊಂದು ಬರುತ್ತಲ್ಲ ಚಿಕ್ಕದು, ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಚಿಕ್ಕಿ ಅಂತೂ ಸೂಪರ್, ಎನರ್ಜಿ ಬೂಸ್ಟಿಂಗ್ ಅಂತೂ ಸಿಕ್ಕಾಬಿಟ್ಟೆ ಇರುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ? ನಾವು ಪ್ರೆಗ್ನೆಂಟ್ ಆಗಿರೋರು ಅವ್ರನ್ನ ಅದನ್ನು ತಿನ್ಬೋದು, ಆ್ಯಂಡ್ ಡಯಾಬಿಟಿಕ್ ಇರೋರು ಅವರು ಕೂಡ ತಿನ್ಬೋದು. ಆ್ಯಂಡ್ ಡಿಪ್ರೆಷನ್ ಇದ್ದರೆ ಅವರು ಡಿಪ್ರೆಷನ್ ಹೋಗಾಗಿರ್ತಾರಲ್ಲ, ಸೊ ನಮಗೇನೋ ಒಂಥರ ಏನೋ ಇವತ್ತು ಏನೋ ಚೆನ್ನಾಗಿಲ್ಲ ಡೇ, ಸೊ ಏನೋ ಡಿಪ್ರೆಸ್ ಆಗಿದ್ರೆ ಸೊ ಆ ಚಿಕ್ಕಿ ತಿಂದರೆ ಇನ್ಸ್ಟೆಂಟಾಗಿ ಎನರ್ಜಿ ಈ ಥರ ಬೂಸ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಸೀರಿಯಸ್ಲಿ ತುಂಬ ಟೇಸ್ಟಿಯಾಗಿ ಎಮ್ಮೆಯಾಗಿ ಸೂಪರಾಗಿರುತ್ತೆ. ಸೊ ಕ್ವಿಕ್ಕಾಗಿ ನಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಚಿಕ್ಕಿನ ಟ್ರೈ ಮಾಡಿ. ದಿ ನೆಕ್ಸ್ಟ್ ಒನ್ ಬಂದು ಬನಾನಾ, ಬಾಳೆಹಣ್ಣು. ಸೊ ಇದು ಕೂಡ ಅಷ್ಟೇ ನಮಗೆ ಇನ್ಸ್ಟೆಂಟಾಗಿ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಲೈಕ್ ಯೂಶ್ವಲಿ ಹೇಳ್ತಾರೆ ಗೊತ್ತಾ, ಅದು ತುಂಬಾ ಬೆನಿಫಿಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಾವು ಮಾರ್ನಿಂಗು ಕೂಡ ನಾವು ಯೂಶ್ವಲಿ ನೀವು ಡಯಟ್ ಮಾಡೋರು ನೋಡಿ ಬಾಳೆಹಣ್ಣು ತಿಂತಾರೆ ಮಾರ್ನಿಂಗ್. ಬಿಕಾಸ್ ಯಾಕೆ ಅಂತಂದರೆ ಅವ್ರಿಗೆ ಎನರ್ಜಿ ತುಂಬ ಚೆನ್ನಾಗಿ ಎನರ್ಜಿ ಇರುತ್ತೆ. ಸೊ ಹೋಲ್ ಡೇ ಫುಲ್ ಎನರ್ಜಿಲೇ ಅವ್ರು ಕ್ಯಾರಿ ಮಾಡ್ತಾರೆ. ಆ್ಯಂಡ್ ನಮಗೆ ಡೈಜೆಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ದೊಡ್ಡವರೆಲ್ಲ ಕೇಳಿದಿರಲ್ಲ, ಮನೇಲೆಲ್ಲನೂ ಊಟ ಮಾಡಿದ ತಕ್ಷಣ ಬಾಳೆಹಣ್ಣು ತಿನ್ನು, ಡೈಜೆಸ್ಟ್ ಆಗುತ್ತೆ. ಲೈಕ್ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ, ನಾರ್ಮಲ್ ಆಗಿರುತ್ತೆ, ಲೈಕ್ ಕಷ್ಟಪಡೋಂಗಿರಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಟ್ಸ್ ವೆರಿ ಟ್ರೂ. ಸೊ ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣ ಬಾಳೆಹಣ್ಣೆಲ್ಲ ತಿನ್ನಬಾರ್ದು, ನಮಗೆಲ್ಲ ಫ್ಯಾಟ್ ದಪ್ಪ ಆಗ್ತೀವಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ನೀವು ಮದುವೆ ಫಂಕ್ಷನ್ಗೆಲ್ಲ ಹೋದಾಗ ನೋಡಿ, ಸೊ ಊಟ ಆಗಿದ ತಕ್ಷಣ ಒಂದು ಬಾಳೆಹಣ್ಣು ಕೊಡ್ತಾರೆ, ಯಾಕೆ? ಡೈಜೆಷನ್ ಚೆನ್ನಾಗಾಗಲಿ ಅಂತ. ಸೊ ಎಸ್, ಸೊ ಇದರಲ್ಲಿ ಬೆನಿಫಿಟ್ಸ್ ತುಂಬಾ ಇದೆ. ಆ್ಯಂಡ್ ಎನರ್ಜಿ ಮಾತ್ರ ಹೇಳ್ತೀನಿ, ನಿಜವಾಗ್ಲೂ ಎಷ್ಟು ಎನರ್ಜಿ ಕೊಡುತ್ತೆ ಗೊತ್ತಾ? ಸೊ ಒಂದ್ಸತಿ 100% ಟ್ರೈ ಮಾಡಿ. ಇದು ಕೂಡ ಒಂದು ಬೆಸ್ಟ್ ಮೆಡಿಸನ್, ನಿಮಗೆ ಇನ್ಸ್ಟೆಂಟಾಗಿ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಆಲ್ಮಂಡ್ಸ್, ಬಾದಾಮಿ. ಸೊ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ನಮಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ ಗೊತ್ತಾ? ಲೈಕ್ ಯೂಶ್ವಲಿ ರಾತ್ರಿ ಸೋಕ್ ಮಾಡಿ, ನೈಟೆಲ್ಲ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಅದನ್ನು ಪೀಲ್ ಮಾಡಿ ತಿಂತಾರೆ. ಎಸ್, ಅಫ್ಕೋರ್ಸ್. ಸೊ ಬೆಳಗ್ಗೆ ಎದ್ದು
ಆಲ್ಮಂಡ್ಸ್ನ ತಿನ್ನಬೇಕು. ನಮ್ಮ ಎನರ್ಜಿನ ಲೈಕ್ ಹೆಂಗೆ ಬೂಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ತುಂಬ ಬೇರೆ ಬೇರೆ ರೀತಿಲಿ ನಮಗೆ ಯೂಸ್ಫುಲ್ ಆಗುತ್ತೆ. ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ಶಾರ್ಪ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಶಾರ್ಪ್ ಆಗುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಸೊ ನಾಳೆ ಮಾಡಿದ ಕೆಲಸ ಇವತ್ತು ಮಾಡೋಣ ಅಂತ ಅನಿಸುತ್ತೆ. ಸೊ ಎನರ್ಜಿ ಲೆವೆಲ್ ಆಗಿರಲಿ ಸಿಕ್ಕಾಪಟ್ಟೆ ಸೂಪರಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಬಾಡಿ ಬೋನ್ಸ್ ಇರುತ್ತಲ್ಲ, ಸೊ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ನಾವು ತಿನ್ನೋ ಆಹಾರದಲ್ಲೇ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಇವಾಗಲೇ ನಾವು ಈ ಪಿಜ್ಜಾ ಬರ್ಗರ್ ಅಂತ ಇದು ಆಳು ಮೂಳು ಮಸಿ ಎಲ್ಲ ತಿಂದು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಿರೋದು. ಹ್ಯಾಂಡ್ಫುಲ್ ಆಫ್ ನಟ್ಸ್ನ ತಿನ್ನಬೇಕಂತೆ ಡೈಲಿ. ಯಾವುದೇ ರೀತಿ ತೊಗೊಳ್ಳಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಡೇಟ್ಸು, ಇದನ್ನೆಲ್ಲ ಒಂದು ಹ್ಯಾಂಡ್ಫುಲ್ಲಾಗಿ ಒಂದಿನ ತಿನ್ನಬೇಕಂತೆ. ಸೊ ಅಷ್ಟೇ ಸಾಕು, ನಮ್ಮ ಬಾಡಿಗೆಲ್ಲ ಏನೆಲ್ಲ ನ್ಯೂಟ್ರಿಷನ್ಸ್ ಬೇಕು ಅದೆಲ್ಲ ಸಿಗುತ್ತೆ. ಸೊ ಆ್ಯಕ್ಚುಲಿ ನಾವೇ ಮಾಡೋದು ಅದನ್ನೆಲ್ಲನೂ. ಸೊ ಅದನ್ನು ಬಿಟ್ಟು ಬೇಜಾರಾಯ್ತಾ ಪಿಜ್ಜಾ ತಿನ್ನು, ಬೇಜಾರಾಯ್ತಾ ಬರ್ಗರು, KFC, ಇದು ಅಫ್ಕೋರ್ಸ್ ಅದೆಲ್ಲ ಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವು ಜಾಸ್ತಿ ಅಡಿಕ್ಷನ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ಇದು ಕೂಡ ಒಂದು ನಿಮ್ಮ ಎನರ್ಜಿನ ಬೂಸ್ಟ್ ಮಾಡೋವಂಥದ್ದು ಬಾದಾಮಿ ಆಲ್ಮಂಡ್ಸ್. ಸೊ ಇದು ಕೂಡ ಟ್ರೈ ಮಾಡಿ. 100% ಇವಾಗ ನಾನು ಏನು ಹೇಳ್ತಿದ್ದೀನಲ್ಲ ಟಿಪ್ಪು, ಇದನ್ನು ಮಾತ್ರ ಎಲ್ಲ ಹುಡುಗಿರು ನಾವೆಲ್ಲ ಫಾಲೋ ಮಾಡಿರ್ತೀವಿ. ಲೈಕ್ ನಮಗೆ ಚಾಕ್ಲೇಟ್ಸ್ ಅಂದರೆ ಎಷ್ಟು ಇಷ್ಟ ಆಗುತ್ತಲ್ವ. ಸೊ ಅದರಲ್ಲೂ ಮುಖ್ಯವಾಗಿ ಅಫ್ಕೋರ್ಸ್ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. 100% ಕರೆಕ್ಟ್. ಅದ್ರಲ್ಲಿ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಸೊ ಅದು ತುಂಬಾ ಬೆನಿಫಿಟ್ ಇರುತ್ತೆ. ಲೈಕ್ ಯೂಶಲಿ ನಾವೆಲ್ಲ ಏನು ಮಾಡ್ತೀವಿ, ಏನಾದರೂ ಏನಂತಾರೆ ಡಿಪ್ರೆಷನ್ ಇದ್ದಾಗ ಚಾಕ್ಲೇಟ್ ತಿನ್ನಿ ಅಂತ ಹೇಳ್ತಾರೆ. ಅಥವಾ ನಾವೇನಾದ್ರು ಸ್ಯಾಡ್ ಆಗಿ ಲೋ ಆಗಿದ್ದರೆ ಚಾಕ್ಲೇಟ್ ತಿಂದಿದ ತಕ್ಷಣ ಇನ್ಸ್ಟೆಂಟಾಗಿ ನಮ್ಮ ಮೂಡೇ ಚೇಂಜ್ ಆಗಿಬಿಡುತ್ತೆ. ಅಫ್ಕೋರ್ಸ್. ಸೊ ಆ ನಾರ್ಮಲ್ ಚಾಕ್ಲೇಟ್ ತಿನ್ನೋದಕ್ಕಿಂತ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಸೊ ಅದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಏನು ಅಂತಂದರೆ ಅಫ್ಕೋರ್ಸ್ ಅದು ಕೂಡ ನಮಗೆ ಇನ್ಸ್ಟೆಂಟಾಗಿ ಬೂಸ್ಟ್ ಮಾಡುತ್ತೆ ಎನರ್ಜಿ. ಆ್ಯಂಡ್ ಅದರಲ್ಲಿ ಲೈಕ್ ನಾರ್ಮಲ್ ಚಾಕ್ಲೇಟಿಗಿಂತ ಇದರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನ ಕೂಡ ಗ್ಲೋ ಮಾಡುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ಎಷ್ಟು ಆ್ಯಕ್ಟಿವ್ ಆಗ್ತೀವಿ ಅಂದರೆ ಅಷ್ಟು ಆ್ಯಕ್ಟಿವ್ ಆಗ್ತೀವಿ. ಎಲ್ಲ ನಮಗೆ ನಾವು ಸ್ಯಾಡ್ ಆಗಿದ್ವಾ ಅನ್ನೋದೇ ಮರ್ತೋಗಿರುತ್ತೆ. ಸೊ ಅಷ್ಟು ನಮ್ಮ ಮೂಡೇ ಕಂಪ್ಲೀಟ್ಲಿ ಚೇಂಜ್ ಆಗೋಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಇದರಲ್ಲಿ ನಮ್ಮ ಏಜಿಂಗ್ ಪ್ರಾಸೆಸ್ ಇರುತ್ತಲ್ಲ, ಅದು ಸ್ವಲ್ಪ ಸ್ಲೋ ಡೌನ್ ಮಾಡುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ನಮಗೆ ಪಾಸಿಟಿವ್ ಎನರ್ಜಿ, ಲೈಕ್ ಪಾಸಿಟಿವ್ ಥಿಂಕಿಂಗು, ಸೊ ಈ ಥರ ಎಲ್ಲ ಮೈಂಡ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಅದಕ್ಕೆ ಎಲ್ಲರೂ ಹೆಣ್ಮಕ್ಳು ಚಾಕ್ಲೇಟ್ಸ್ ತುಂಬ ಜಾಸ್ತಿ ಇಷ್ಟಪಡೋದು ಅದೇ. ಸೊ ಹೆಣ್ಮಕ್ಳು ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಡಾರ್ಕ್ ಚಾಕ್ಲೇಟ್ಸ್. ಸೊ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೊ ನಂಗೆ ತುಂಬ ಟಯರ್ಡ್ ಆಗ್ತಿದೆ ನನಗೆ ಏನಾದರೂ ಲೈಕ್ ಸ್ವೀಟ್ ಆ್ಯಕ್ಚುಲಿ ಸೊ ನಾವು ಬೆಳಗ್ಗೆಯಿಂದ ಏನೋ ಸ್ವೀಟ್ ತಿಂದಿಲ್ಲ ಅಂತಂದರೆ ನಮಗೆ ಸ್ವೀಟ್ ಬೇಕು ಅಂತ ಅನ್ಸುತ್ತೆ. ಸೊ ಸ್ವೀಟ್ ಬದಲು ಡಾರ್ಕ್ ಚಾಕ್ಲೇಟ್ಸ್ ತಿನ್ನಿ. ಸೊ ಇನ್ಸ್ಟೆಂಟಾಗಿ ನಮಗೆ ಎನರ್ಜಿ ಕೂಡ ಕೊಡುತ್ತೆ. ಸಮ್ಟೈಮ್ಸ್ ಅಫ್ಕೋರ್ಸ್ ನಾವು ಕೆಲವೊಂದು ಸತಿ ನಾವು ಶುಗರ್ ಜಾಸ್ತಿ ಇಂಟೇಕ್ ಮಾಡ್ತಿದ್ದೀವಿ, ಮಾಡಲ್ಲ ಅಂತಂದರೆ ಇದನ್ನು ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಶುಗರ್ ಏನಾದರೂ ಒಂದು ಕಾಫಿ ಏನಾದರೂ ಅವತ್ತಿನ ದಿನ ಮಿಸ್ ಮಾಡಿದರೆ ಅಥವಾ ಟೀ ಏನಾದರೂ ರೇರ್ ನಾನು ಕುಡಿಯೋದು, ಆವಾಗಲೂ ನಾನು ಏನಾದರೂ ಸ್ಕಿಪ್ ಮಾಡಿದರೆ ನನ್ನ ಹೋಲ್ ಡೇ ಏನೋ ಒಂಥರ ಎನರ್ಜಿನೇ ಇಲ್ವೇನೋ ಅಂತ ಅನಿಸುತ್ತೆ. ಏನಾದರೂ ಒಂದು ಚಾಕ್ಲೇಟೋ ಅಥವಾ ಏನಾದರೂ ಒಂದು ಲೈಟಾಗಿ ಈ ಥರ ಚಿಕ್ಕಿನೋ ಅಥವಾ ಏನಾದರೂ ಒಂದು ಸ್ವೀಟೋ ಒಂದು ಸ್ವಲ್ಪ ಇಷ್ಟು ಬಾಯಿಗೆ ಹಾಕೊಂಡಿದ ತಕ್ಷಣ ನಮ್ಮ ಎನರ್ಜಿ ಬೂಸ್ಟ್ ಆಗಿಬಿಡುತ್ತೆ. ಸೊ ಬೇರೆದೆಲ್ಲ ನಮ್ಮ ಪಕ್ಕಕ್ಕಿಟ್ಟು ಡಾರ್ಕ್ ಚಾಕ್ಲೇಟ್ಸ್ ಇದೆ ಅದನ್ನು ತಿನ್ನಿ, ಇನ್ಸ್ಟೆಂಟಾಗಿ ನಿಮ್ಮ ಎನರ್ಜಿ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಗುಡ್ ಆಲ್ಸೋ. ಸೊ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ಪಾಸಿಟಿವ್ ಫೀಲೇ ಕೊಡುತ್ತೆ. ಸೊ ಡಾರ್ಕ್ ಚಾಕ್ಲೇಟ್ಸ್ನ ಟ್ರೈ ಮಾಡಿ. 5th one, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಒಂದಷ್ಟು ಉದ್ದ ಲಿಸ್ಟ್ ಇದೆ. ಬಟ್ ನಾನು ಅದರಲ್ಲಿ ದ ಬೆಸ್ಟ್ 5ನ ಪಿಕ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ ಲಾಸ್ಟ್ 5th one, ಆರೆಂಜ್. ಸೊ ಆಬ್ವಿಯಸ್ಲಿ ನಾವು ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ ತಿನ್ನಲೇಬೇಕು. ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ಇಂಟೇಕ್ ಮಾಡಬೇಕು. ಆ್ಯಂಡ್ ಇವಾಗೆಲ್ಲ ಆರೆಂಜ್ ಜಾಸ್ತಿ ಬರುತ್ತಲ್ಲ, ಆರೆಂಜ್ ಸೀಸನು. ಸೊ ಅದು ಕೂಡ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದು ಕೂಡ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ, ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಕಿಡ್ನಿನ ತುಂಬ ಚೆನ್ನಾಗಿ ಇಟ್ಕೊಳುತ್ತೆ, ಹಾರ್ಟ್ ತುಂಬ ಚೆನ್ನಾಗಿ ಇಟ್ಕೊಳುತ್ತೆ. ಆ್ಯಂಡ್ ಸ್ಪೆಷಲಿ ಆರೆಂಜ್ ನಮ್ಮ ಸ್ಕಿನ್ನ ಗ್ಲೋ ಮಾಡಿಸುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಯೂಶಲಿ ನಾವೆಲ್ಲ ಏನು ಮಾಡ್ತಿದ್ದೀವಿ ಗೊತ್ತಾ, ಹೆಣ್ಮಕ್ಳು ಸ್ಪೆಷಲಿ ನಾವು ಸ್ವಲ್ಪ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋಂಥ ನಮ್ಗೆ ಸ್ವಲ್ಪ ಕಾನ್ಷಿಯಸ್ ಜಾಸ್ತಿ. ಸೊ ಸ್ಪೆಷಲಿ ನಾನು ಕೂಡ ಸಮ್ಟೈಮ್ಸ್ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಸೊ ಆರೆಂಜ್ ಎಲ್ಲ ತಂದಿರ್ತಾರಲ್ಲ ಮನೇಲಿ, ಆರೆಂಜ್ ಎಲ್ಲ ತಿಂದಾದ್ಮೇಲೆ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನನೋ ಹಾಲು ಮೊಸರು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ಫೇಸ್ ಪ್ಯಾಕ್ ಥರ ಮಾಡ್ಕೊಳ್ಳೋದ್ರಿಂದ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅಂತ. ಸೊ ಇದನ್ನೆಲ್ಲ ನಾನು ಕೂಡ ಟ್ರೈ ಮಾಡಿ. ಸೊ ನಾವು ಲೈಕ್ ಯಾವುದು ನಮಗೆ ಹಾರ್ಮ್ ಇಲ್ಲ ನಮ್ಮ ಸ್ಕಿನ್ಗೆ, ನ್ಯಾಚುರಲ್ ಆಗಿರುತ್ತೆ. ಸೊ ಇದನ್ನೆಲ್ಲ ಟ್ರೈ ಮಾಡಿ. ಇಟ್ಸ್ ನಥಿಂಗ್ ಹಾರ್ಮ್, ತುಂಬ ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ಆಗಿರೋದನ್ನ ಮಾತ್ರ ನಮಗೆ ಅನಿಸುತ್ತೆ ನ್ಯಾಚುರಲ್ ಅಂತ. ಸೊ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲನೂ ಸೊ ನ್ಯಾಚುರಲ್ ಆಗಿದ್ದನ್ನ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಆರೆಂಜ್ ಸೀಸನ್ ಬೇರೆ. ಆ್ಯಂಡ್
ವೆಯ್ಟ್ ಲಾಸ್ ಮಾಡೋದಕ್ಕೆ ರಿಡ್ಯೂಸ್ ಮಾಡುತ್ತೆ. ಸೊ ರಾತ್ರಿ ಹೊತ್ತು ನಿಮ್ಗೆ ಯಾವಾಗ ಅನ್ಸುತ್ತೋ, ಸೊ ಬೆಳಗ್ಗೆ ಹೊತ್ತು ಕೂಡ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ರಾತ್ರಿ ತಿನ್ಬೋದು. ಸೊ ಆರೆಂಜ್ನ ತಿನ್ನಿ, ಇದನ್ನು ಕೂಡ ಇನ್ಸ್ಟೆಂಟಾಗಿ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ಫ್ರೂಟ್ಸ್ ಎಲ್ಲನೂ ಊಟಕ್ಕಿಂತ ಮುಂಚೆನೇ ತಿನ್ನಬೇಡಿ, ಊಟ ಆದಮೇಲೆ ತಿನ್ನಬಾರ್ದು. ಸೊ ಊಟಕ್ಕಿಂತ ಮುಂಚೆ ಫ್ರೂಟ್ಸ್ನ ತಿನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಐ ಹೋಪ್ ನಿಮಗೆ ಈ 5 ಎನರ್ಜಿ ಬೂಸ್ಟಿಂಗ್ ಫುಡ್ಸ್ ನಿಮಗೆಲ್ಲ ಫುಡ್ಸ್ ಅಂತ ಹೇಳ್ಬೋದು, ಎಸ್. ಸೊ ನಿಮಗೆಲ್ಲನೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ನಿಮಗೆಲ್ಲ ಇಷ್ಟ ಆಯಿತಾ, ನಿಮಗೆ ಹೆಲ್ಪ್ಫುಲ್ ಆಯಿತಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ 100%. ಸೊ ಈ ಟಿಪ್ನೆಲ್ಲ ನೀವು ಯೂಸ್ ಮಾಡಿ. ಸೊ ನಿಮಗೇನಾದರೂ ನಿಮ್ಮ ಎನರ್ಜಿ ಲೋ ಇದೆ ಅಥವಾ ನಂಗೆ ತುಂಬ ಟಯರ್ಡ್ ಆಗ್ತದೆ, ಏನು ನನಗೆ ಎನರ್ಜಿ ಸಿಗ್ತಿಲ್ಲ ಅಂತ ಅಂದಾಗ ಈ ಟಿಪ್ನಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡಿ, 100% ನಿಮ್ಮ ಎನರ್ಜಿ ಬೂಸ್ಟ್ ಆಗಿ ಸೊ ಅವತ್ತಿನ ದಿನ ಎಲ್ಲ ಫುಲ್ ಸೂಪರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಿಕಾಸ್ ಎಸ್ ಅಫ್ಕೋರ್ಸ್ ನಾನು ಯೂಸ್ ಮಾಡೋವಂಥದ್ದು ನನಗೆ ಫುಲ್ ಎನರ್ಜಿ ಲೋ ಇದ್ದಾಗ ನಾನು ಇದರಲ್ಲೂ ಕೂಡ ಎಲ್ಲ ಒಂದೇ ಸತಿ ಅಲ್ಲೇ ಇಂಪ್ಲಿಮೆಂಟ್ ಮಾಡೋಲ್ಲ, ಒಂದೊಂದು ಸತಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ನನಗೆ ಯೂಸ್ ಆಗಿದೆ, ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ನಿಮಗೆಲ್ಲ ಯೂಸ್ಫುಲ್ ಆಯಿತಾ, ನೀವೆಲ್ಲ ಟ್ರೈ ಮಾಡಿದ್ರಾ ಅಂತ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚೆಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.